ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಮತಗಳ್ಳತನ ಆಗಿತ್ತು, ಇವಿಎಂಸ್ ಹ್ಯಾಕ್ ಆಗಿತ್ತು ಅನ್ನುವಂಥ ಬಹುದೊಡ್ಡ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು. ಇದೇ ವಿಚಾರವಾಗಿ ರಾಜ್ಯದಲ್ಲಿ ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರು. ಮತಗಳ್ಳತನ ಆರೋಪ ನಾಡಿದ್ದು ರಾಹುಲ್ ಗಾಂಧಿ ಅವರ ಪ್ರತಿಭಟನೆ. ಬೆಂಗಳೂರು ಪಾದಯಾತ್ರೆ ಸಂಬಂಧ ಇವತ್ತು ಕೈಪಡೆ ಮೀಟಿಂಗಿಗೆ ಮುಂದಾಗ್ತಾ ಇದೆ. ಇಂದು ಪೂರ್ವ ಸಿದ್ಧತಾ ಸಭೆ ಕರೆದಿರುವಂತಹ ಕಾಂಗ್ರೆಸ್ ನಾಯಕರು ಈ ಒಂದು ಪ್ರತಿಭಟನೆಯ ಹೋರಾಟದ ರೂಪುರೇಷೆ ಸಿದ್ಧಪಡಿಸುವಂತಹ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ ನಾಡಿದ್ದು ರಾಹುಲ್ ಗಾಂಧಿ ಅವರ ಪ್ರತಿಭಟನೆ. ಇವತ್ತು ಸಂಜೆ 6 ಗಂಟೆಗೆ ಭಾರತ್ ಜೋಡೋ ಭವನದಲ್ಲಿ ಸಭೆ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಜೊತೆಗೆ ಆಡಳಿತ ಪಕ್ಷದ ಎಲ್ಲ ಸಚಿವರು, ಶಾಸಕರು, ಸಂಸದರು, ಎಂಎಲ್ಸಿಗಳು ಎಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನುವಂಥ ಸೂಚನೆ ಹೋಗಿದೆಯಂತೆ. ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ಒಂದು ಪೂರ್ವ ಸಿದ್ಧತಾ ಸಭೆ, ಬಹು ಮುಖ್ಯವಾದಂಥ ಮೀಟಿಂಗ್ ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ನಾಡಿದ್ದು ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಪ್ರತಿಭಟನೆ ಇದೇ ಮತಗಳ್ಳತನ ಆರೋಪದ ವಿಚಾರವಾಗಿ. ಹೀಗಾಗಿ ಸಂಪೂರ್ಣವಾಗಿ ಈ ಒಂದು ಪ್ರತಿಭಟನೆಯನ್ನು ಇವರು ಅದನ್ನು ಏನು ಹೇಳ್ತಾರೆ, ಒಂದು ರೀತಿಯಲ್ಲಿ ವಿರೋಧಿಗಳಿಗೆ ಸಂದೇಶ ಕೊಡುವಂಥ ಕೆಲಸ ಆಗಬೇಕು. ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಚುನಾವಣೆಗಳು ನಡೀತಾ ಇದೆ, ಅದನ್ನು ಕೂಡ ಎನ್ಕ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಬೇಕಾದಷ್ಟು ಆಯಾಮದಲ್ಲಿ ಯೋಚನೆ ಮಾಡಿಕೊಂಡು ಪ್ರತಿಭಟನೆಯನ್ನು ಸಕ್ಸಸ್ ಮಾಡಬೇಕು. ಹೀಗಾಗಿ ಅದರ ಒಂದು ಪೂರ್ವ ತಯಾರಿಯ ಸಿದ್ಧತೆಯ ಸಭೆಯನ್ನು ಇವತ್ತು ಸಂಜೆ ಕರೆದಿದ್ದಾರೆ.